ಫೈನಲ್ನಲ್ಲಿ ಇಂದು ಆರ್ಸಿಬಿ ಪಂಜಾಬ್ ಮುಖಾಮುಖಿ ಆಗಲಿದೆ. ಇಂದು ಸಂಜೆ 7:30ಕ್ಕೆ ಪಂದ್ಯ ನಡೆಯಲಿದೆ. ಬೆಂಗಳೂರಿನಲ್ಲಿ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಸಿಬಿ ಮತ್ತು ಪಂಜಾಬ್ ಎರಡೂ ತಂಡಗಳಲ್ಲೂ ಆಡಿದ್ದೇನೆ. ನನ್ನ ಸ್ಟ್ಯಾಂಡ್ ಆರ್ಸಿಬಿ ಕಪ್ ಗೆಲ್ಲಬೇಕು ಅನ್ನೋದು ಅಂತ ಹೇಳಿದ್ದಾರೆ. ನನ್ನ ಸ್ಟ್ಯಾಂಡ್ ಆರ್ಸಿಬಿ ಕಪ್ ಗೆಲ್ಲಬೇಕು ಅಂತ ಹೇಳಿ ಅನಿಲ್ ಕುಂಬ್ಳೆ ಹೇಳಿದ್ದಾರೆ. ಈ ಹಿಂದೆ ನಾನು ಆರ್ಸಿಬಿ ತಂಡದ ಕ್ಯಾಪ್ಟನ್ ಆಗಿದ್ದೆ ಅಂತ ಅನಿಲ್ ಕುಂಬ್ಳೆ ಹೇಳಿದ್ದಾರೆ. ಎರಡೂ ತಂಡಗಳಲ್ಲಿ ಯಾರೇ ಗೆದ್ದರೂ ಹೊಸಬರೇ ವಿನ್ನರ್ ಆಗ್ತಾರೆ ಅಂತ ಹೇಳಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಕೂಡ ಆಡಿದ್ದೇನೆ. ಆದರೆ ಈ ಸಂದರ್ಭದಲ್ಲಿ ನನ್ನ ಸ್ಟ್ಯಾಂಡ್ ಆರ್ಸಿಬಿ ಕಪ್ ಗೆಲ್ಲಬೇಕು ಅನ್ನೋ ಕಡೆ ಆಗಿರುತ್ತೆ. ಈ ಹಿಂದೆ ತಾನು ಆರ್ಸಿಬಿ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ದೆ. ಎರಡು ತಂಡಗಳಲ್ಲಿ ಯಾರೇ ಗೆದ್ರೂ ಕೂಡ ವಿನ್ನರೇ ಆಗಿರ್ತಾರೆ, ಹೊಸಬರೇ ವಿನ್ನರ್ ಆಗಿರ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಅನಿಲ್ ಕುಂಬ್ಳೆ. ರನ್ ಆಗಿರ್ಬೇಕು ಅವರು ಟೀಮಲ್ಲೂ ಇದ್ದೆ, ನಾನು ಆರ್ಸಿಬಿನಲ್ಲೂ ಇದ್ದೆ, ಪಂಜಾಬಲ್ಲೂ ಇದ್ದೆ. ಒಂದು ಸಂತೋಷದ ಒಂದು ಸುದ್ದಿ ಏನಂದರೆ ಹೊಸ IPL ವಿನ್ನರ್ ಆಗ್ತಾರೆ ಇಬ್ಬರಲ್ಲೊಬ್ಬರು. ಬಟ್ ಆರ್ಸಿಬಿ ಆಗಲಿ ಅಂತ ನನ್ನ ಒಂದು ಅನಿಸಿಕೆ. ಹೌದು, ಅಲ್ಲ ಇವತ್ತು ಗೆಲ್ಲಿ ಅಂತಾನೆ ನಾನೊಂದು ಅಲ್ಲ ಪ್ರಿಡಿಕ್ಷನ್ ಅಲ್ಲ ಅದು ನಮ್ಗೇನು ಅಲ್ಲ. ಪ್ರಿಡಿಕ್ಷನ್ ನಾ ಏನು ಮಾಡಿದ್ರು ನಮ್ಗೆ ಮನಸ್ಸಿನಲ್ಲಿ ಏನಿರುತ್ತೋ ಹೃದಯದಲ್ಲಿ ಏನಿರುತ್ತೋ ಅದೇ ಆಗಬೇಕು ಅಂತ ಅಲ್ವಾ. ಅಲ್ಲ ಅದು ಹೇಳ್ಬೇಡಿ, ಅದು ಇವತ್ತು ಆದಮೇಲೆ ಅದು ಹೇಳೋಣ ಬಿಡಿ. ಅಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ. ಅದಕ್ಕೆ ಎರಡು ಟೀಮು ಯಾರು 2 ಬೆಸ್ಟ್ ಟೀಮ್ಸ್ ಇದೆಯೋ ಅವರೇ ಫೈನಲ್ಸಲ್ಲಿದ್ದಾರೆ. ಚೆನ್ನಾಗಿ ಆಡಿದ್ದಾರೆ. 600 ರನ್ ಇನ್ನೂ ಎಷ್ಟು ಗೊತ್ತಿಲ್ಲ, ಎಷ್ಟು 600ಕ್ಕೂ ಹೆಚ್ಚು ರನ್ ಆಗಿರಬೇಕು ಅವರು. ಸೊ ಆಡ್ತಾರೆ, ಫೈನಲ್ಸ್ ಇದೆಯಲ್ಲ ಗೆಲ್ಲಬೇಕಷ್ಟೆ. ಟೀಮಲ್ಲೂ ಇದ್ದೆ, ನಾನು ಆರ್ಸಿಬಿನಲ್ಲೂ ಇದ್ದೆ, ಪಂಜಾಬಲ್ಲೂ ಇದ್ದೆ. ಒಂದು ಸಂತೋಷದ ಒಂದು ಸುದ್ದಿ ಏನಂದರೆ ಹೊಸ IPL ವಿನ್ನರ್ ಆಗ್ತಾರೆ ಇಬ್ಬರಲ್ಲೊಬ್ಬರು. ಬಟ್ ಆರ್ಸಿಬಿ ಆಗಲಿ ಅಂತ ನನ್ನ ಒಂದು ಅನಿಸಿಕೆ. ಹೌದು, ಅಲ್ಲ ಇವತ್ತು ಗೆಲ್ಲಿ ಅಂತಾನೆ ನಾನೊಂದು ನನ್ನ ಒಂದು ಅಲ್ಲ ಪ್ರಿಡಿಕ್ಷನ್ ಅಲ್ಲ ಅದು ನಮ್ಗೇನು ಅಲ್ಲ. ಪ್ರಿಡಿಕ್ಷನ್ ನಾ ಏನು ಮಾಡಿದ್ರು. ಮಾಜಿ ಕ್ರಿಕೆಟಿಗ ಗ್ರೇಟ್ ಬೌಲರ್ ಅನಿಲ್ ಕುಂಬ್ಳೆ ಅವರು ಹೇಳಿರುವಂತದ್ದು. ಆರ್ಸಿಬಿ ಪರ ತಾನು ಆಡಿದ್ದೆ, ಹಾಗೆ ಪಂಜಾಬ್ ಕಿಂಗ್ಸ್ ಪರನೂ ಆಡಿದ್ದೆ, ಆರ್ಸಿಬಿ ಕ್ಯಾಪ್ಟನ್ ಕೂಡ ಆಗಿದ್ದೆ. ಈ ಸಂದರ್ಭದಲ್ಲಿ ಯಾರೇ ಗೆದ್ರೂ ಕೂಡ ಹೊಸ ಒಂದು ವಿನ್ನರ್ ಈಗ ಸಿಗ್ತಾರೆ ಅಂತ ಅನಿಲ್ ಕುಂಬ್ಳೆ ಹೇಳಿದ್ದಾರೆ.